ಇವತ್ತು ಕೆ ಜಿಗಟ್ಟಲೆ ಬೆಣ್ಣೆ ತೆಗೆದು ಕೆ ಜಿಗಟ್ಟಲೆ ತುಪ್ಪ 2 ನಿಮಿಷದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನಾನು ಮೊದಲು ತುಂಬ ಕಷ್ಟಪಡ್ತಿದ್ದೆ ಈ ರೀತಿ ಬೆಣ್ಣೆ ತೆಗೆಯಲು. ತುಂಬ ಕೆನೆ ಇದ್ದಾಗ ಮಿಕ್ಸಿಯಲ್ಲಿ ಅದನ್ನು ಪದೇ ಪದೇ ಗ್ರೈಂಡ್ ಮಾಡಿ ಪದೇ ಪದೇ ಬೆಣ್ಣೆ ತೆಗೆದು ಅದನ್ನು ತೊಳೆದು ಪುನಃ ಬಿಸಿ ನೀರು ಹಾಕು ಅಷ್ಟೊತ್ತಿಗೆ ಸುಮಾರು ಹೊತ್ತಾಗ್ತಿತ್ತು. ಈಗ ನಾನು ಕೆ ಜಿಗಟ್ಟಲೆ ಬೆಣ್ಣೆ ತುಪ್ಪವನ್ನು 2 ನಿಮಿಷದಲ್ಲಿ ಮಾಡ್ತೇನೆ. ಅದು ಕೂಡ ನನಗೆ ಒಬ್ಬರು ಹೇಳಿಕೊಟ್ಟಂಥ ಟಿಪ್ಸ್. ಕೆನೆಯನ್ನೆಲ್ಲ ಇಟ್ಟಿರ್ತೇನಲ್ವಾ, ಈಗ ತುಂಬ ಕೆನೆ ಇರುವಾಗ ಮಿಕ್ಸಿಯಲ್ಲಿ ಪದೇ ಪದೇ ಮಾಡಬೇಕಾಗ್ತದೆ. ಅದಕ್ಕೆ ಈ ರೀತಿ ಗ್ರೈಂಡರಿಗೆ ಒಮ್ಮೆಲೆ ಹಾಕಿ ಸ್ವಲ್ಪ ನೀರು ಹಾಕಿದರೆ ಕೆನೆ ರೂಮ್ ಟೆಂಪ್ರೇಚರ್ಗೆ ಬರಬೇಕು. ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಗ್ರೈಂಡರ್ ತಿರುಗಿದಾಗ ಈ ರೀತಿ ಕೆ ಜಿಗಟ್ಟಲೆ ನೋಡಿ ಬೆಣ್ಣೆ ಬರ್ತದೆ. ಒಮ್ಮೆಲೆ 2 ನಿಮಿಷದಲ್ಲಿ ನಮಗೆ ಎಲ್ಲ ಬೆಣ್ಣೆ ಬಂದಾಗ್ತದೆ. ಅನಂತರ ಬೆಣ್ಣೆಯನ್ನೆಲ್ಲ ಒಂದು ಚೆಂದ ಮಾಡಿ 2-3 ಸಲ ತೊಳೆದಿಡಬೇಕು. ನೀವೆನಿಸ್ಬೋದು ಗ್ರೈಂಡರಲ್ಲಿ ಹಾಕಿದರೆ ಮತ್ತೆ ಆ ಗ್ರೈಂಡರನ್ನು ತೊಳೆಯುವುದು ಒಂದು ದೊಡ್ಡ ಕೆಲಸ, ಎಲ್ಲ ಅಂಟಿರ್ತದಲ್ಲ ಅಂತ. ನೋಡಿ, ಸ್ವಲ್ಪನೂ ಬೆಣ್ಣೆ ಎಲ್ಲಿಯೂ ಅಂಟಿಲ್ಲ, ಬೆಣ್ಣೆ ಇಲ್ಲ, ಆದರೆ ಸ್ವಲ್ಪ ಪಸೆ ಪಸೆ ಥರ ಇರ್ತದೆ. ಅದಕ್ಕೆ ಇಲ್ಲಿ ಸ್ವಲ್ಪ ಬಿಸಿ ನೀರನ್ನು ಮೊದಲೇ ಇಟ್ಟಿರ್ತೇನೆ. ಬೆಣ್ಣೆಗೆ ಹಾಕುವ ಮೊದಲೇ ಸ್ವಲ್ಪ ಬಿಸಿ ನೀರು ಇಡಬೇಕು, ಯಾಕಂದರೆ ಬೆಣ್ಣೆ 2 ನಿಮಿಷದಲ್ಲಿ ಆಗ್ತದೆ, ಆದರೆ ನೀರು 2 ನಿಮಿಷದಲ್ಲಿ ಬಿಸಿ ಆಗೋದಿಲ್ಲ. ಅದಕ್ಕೋಸ್ಕರ ನೀರನ್ನು ಒಳ್ಳೆ ಬಿಸಿ ಮಾಡಿದಂತೆ ಈ ರೀತಿ ಹಾಕಿ ಗ್ರೈಂಡರನ್ನು ಈ ರೀತಿ ಟರ್ನ್ ಮಾಡಿದಾಗ ನೋಡಿ ಎಲ್ಲ ಪಸೆ ಎಲ್ಲ ಹೋಯಿತು. ನೋಡಿ, ಇಷ್ಟು ಬೆಣ್ಣೆ ಬಂದಿದೆ. ಇನ್ನಿದನ್ನು ಮರಳಾದ ಒಳ್ಳೆ ಪರಿಮಳದ ತುಪ್ಪ ಮಾಡೋದು. ನಾನಿಲ್ಲಿ ಬೆಣ್ಣೆ ತೆಗೆದು ಒಂದು ದಿನ ಹಾಗೆಯೇ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ನಂತರ ಇಲ್ಲಿ ತುಪ್ಪಕ್ಕೆ ಬಿಸಿ ಮಾಡೋದು. ಮೊದಲಿಗೆ ಹೈ ಫ್ಲೇಮಲ್ಲಿ ಬೆಣ್ಣೆ ನೀರಾಗುವಷ್ಟು ಹೊತ್ತು ಇಡೋದು. ನಂತರ ಬೆಣ್ಣೆ ಎಲ್ಲ ನೀರಾದ ನಂತರ ಲೋ ಫ್ಲೇಮಿಗೆ ಹಾಕಿ ಒಳ್ಳೆ ಕುದಿ ಬರಬೇಕು. ಸ್ಪೂನಲ್ಲಿ ಕಲಸಿ ಒಳ್ಳೆ ಕುದಿತಾ ಬರುವಾಗ ಒಂದು 2-3 ತುಳಸಿ ಎಲೆಯನ್ನು ಹಾಕಿ ಈ ರೀತಿ ಎಲ್ಲ ಕಸ ತಳದಲ್ಲಿ ನಿಲ್ಲುವಷ್ಟು ಇದನ್ನು ಕುದಿಸಬೇಕು. ಒಮ್ಮೊಮ್ಮೆ ತುಳಸಿ ಹಾಕ್ತೇನೆ, ಒಮ್ಮೊಮ್ಮೆ ಹಾಕುವುದಿಲ್ಲ. ಹಾಗೆ ಮಾಡಿದರೂ ನಡೀತದೆ, ತುಳಸಿ ಹಾಕಿದರೂ ನಡೀತದೆ. ಈ ಶೀತ ಎಲ್ಲ ಇದ್ದರೆ ಈ ತುಳಸಿ ಹಾಕಿದರೆ ಆ ತುಳಸಿಯನ್ನು ತೆಗೆದು ತಿಂದರೆ ತುಂಬ ಒಳ್ಳೆಯದು. ಕಫ ಎಲ್ಲ ನೀರಾಗ್ತದೆ, ಅದಕ್ಕೋಸ್ಕರ ತುಳಸಿ ಹಾಕಿದರೆ ಒಳ್ಳೆಯದು.